ಅನ್ನದಾತರಿಗೆ ನಮಸ್ಕಾರ. ಇದು ಕೃಷಿ ಇಲಾಖೆ ವಿಜಯಪುರ ಇವರ ಪ್ರಕಟಣೆ. ವಿಜಯಪುರ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ. ಪ್ರಕೃತಿ ವಿಕೋಪಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆಯಿಂದ ಹಾಗೂ ಇತರೆ ಪ್ರತಿಕೂಲ ಹವಾಮಾನಗಳಿಂದ ಅಧಿಸೂಚಿತ ಬೆಳೆಗಳಿಗೆ ರಕ್ಷಣೆ ನೀಡಲು ರೈತರು ಪ್ರಸ್ತುತ ಹಂಗಾಮಿನಲ್ಲಿ ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಲು ರೈತ ಬಾಂಧವರು ತಮ್ಮ ಹತ್ತಿರದ ಬ್ಯಾಂಕುಗಳು, ಸಹಕಾರಿ ಸಂಘಗಳು, ಕರ್ನಾಟಕ ಒನ್, ಗ್ರಾಮ ಒನ್ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಲು ಕೋರಿದೆ. ಸದರಿ ಬೆಳೆ ವಿಮೆ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಮುಂಗಾರು ಹಂಗಾಮಿನ ಬೆಳೆಗಳಾದ ತೊಗರಿ, ನೀರಾವರಿ ಮತ್ತು ಮಳೆಯಾಶ್ರಿತ, ಮುಸುಕಿನ ಜೋಳ, ನೀರಾವರಿ ಮತ್ತು ಮಳೆಯಾಶ್ರಿತ, ಸಜ್ಜೆ, ನೀರಾವರಿ ಮತ್ತು ಮಳೆಯಾಶ್ರಿತ, ಸೂರ್ಯಕಾಂತಿ, ನೀರಾವರಿ ಮತ್ತು ಮಳೆಯಾಶ್ರಿತ, ಶೇಂಗಾ, ನೀರಾವರಿ ಮತ್ತು ಮಳೆಯಾಶ್ರಿತ, ಹತ್ತಿ, ನೀರಾವರಿ, ಹುರುಳಿ, ಮಳೆಯಾಶ್ರಿತ, ಟೊಮ್ಯಾಟೊ, ನೀರಾವರಿ ಈ ಬೆಳೆಗಳಿಗೆ ನೋಂದಾಯಿಸಲು ಪ್ರಸ್ತುತ ವರ್ಷದ 31ನೇ ಜುಲೈ ಹಾಗೂ ಈರುಳ್ಳಿ, ನೀರಾವರಿ, ಹತ್ತಿ, ಮಳೆಯಾಶ್ರಿತ, ಕೆಂಪು ಮೆಣಸಿನಕಾಯಿ, ನೀರಾವರಿ ಬೆಳೆಗಳಿಗೆ 16ನೇ ಆಗಸ್ಟ್ ಕೊನೆಯ ದಿನಾಂಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ವಾರ್ಷಿಕ ಬೆಳೆಗಳಿಗೆ 2% ವಿಮಾ ಕಂತನ್ನ ಪಾವತಿಸಿ ನೋಂದಾಯಿಸಿಕೊಳ್ಳಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ರೈತರ ನೋಂದಣಿಯಾಗಿರಬೇಕು. ವಿಜಯಪುರ ಜಿಲ್ಲೆಗೆ ಓರಿಯೆಂಟಲ್ ಜನರಲ್ ಇನ್ಶೂರೆನ್ಸ್ ವಿಮಾ ಸಂಸ್ಥೆ ಆಯ್ಕೆಯಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಅಥವಾ ನಾಗರಿಕ ಸೇವಾ ಕೇಂದ್ರಗಳು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ತೋಟಗಾರಿಕೆ ಇಲಾಖೆಗಳನ್ನ ಅಥವಾ ಟೋಲ್ ಫ್ರೀ ಸಂಖ್ಯೆ 1800-425-6678 ಸಂಪರ್ಕಿಸಲು ಜಂಟಿ ಕೃಷಿ ನಿರ್ದೇಶಕರು ವಿಜಯಪುರ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.